ಇಸಕ್ಬಿಟ್ಟು ಅದನ್ನ ಊಟಕ್ಕೆ ಹಾಕೊಂಡು ತಿಂದ್ರೆ ಸಕ್ಕತ್ ಟೇಸ್ಟ್ ಇರುತ್ತೆ. ಸಮ್ಮರ್ಗೆ ಬೆಸ್ಟ್ ಫುಡ್ಡು. ಹಿಂಗೆ ಚೆನ್ನಾಗಿ ಪುಡಿ ಮಾಡಿ ಆಯಿತಾ, ಹಿಂಗೆ ಎತ್ಕೊಳ್ಳಿ ತಿನ್ನಿ. ಸಾಕಾಯ್ತಾ? ನಮ್ಮನೇಲಿ ಮಜ್ಜಿಗೆ ಹುಳಿ ಎಲ್ಲರಿಗೂ ಇಷ್ಟ. ಹಾಯ್ ಗಾಯ್ಸ್, ಇವತ್ತು ನಮ್ಮನೇಲಿ ಸಮ್ಮರ್ ಸ್ಪೆಷಲ್ಗೆ ಒಂದು ಸಾಂಬಾರು ಮಾಡ್ತಾ ಇದ್ದೀರಿ. ನನ್ನ ಫೇವ್ರೇಟ್ ಮಜ್ಜಿಗೆ ಹುಳಿ. ಓಕೆನಾ? ಇಲ್ಲ, ಕೆಲವರು ಅದನ್ನ ಮೊಸರು ಸಾರು ಅಂತಾರೆ, ಕೆಲವರು ಮಜ್ಜಿಗೆ ಹುಳಿ ಅಂತಾರೆ. ಸೊ ನಿಮ್ಮ ಸ್ಟೈಲಲ್ಲಿ ನೀವು ಏನು ಕರಿತೀರೋ ಕರ್ಕೊಳ್ಳಿ. ನಮ್ಮ ಸ್ಟೈಲಲ್ಲಿ ಮಜ್ಜಿಗೆ ಹುಳಿ ಅಂತ ಕರಿತೀವಿ. ಸೊ ಮಜ್ಜಿಗೆ ಹುಳಿ ಮಾಡ್ತಾ ಇದ್ದಾರೆ ಇವತ್ತು. ಅದ್ರದ್ದು ಒಂದು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಒಂದು ರೆಸಿಪಿ ತೋರಿಸ್ತೀನಿ, ಬನ್ನಿ. ಅದಕ್ಕೆ ಹಪ್ಪಳ, ಸಂಡಿಗೆ, ಉಪ್ಮೆಣಸಿನ್ಕಾಯಿ ಹಾಕೊಂಡು ತಿಂದರೆ ಹೆಂಗಿರುತ್ತೆ ಗೊತ್ತಾ? ಸೂಪರ್ ಆಗಿರುತ್ತೆ. ರೆಸಿಪಿ ತೋರಿಸ್ತೀನಿ ಬನ್ನಿ. ಫಸ್ಟ್ ನಮ್ಮಮ್ಮ ಇವತ್ತು ಹುಸ್ಲಿ ಮಾಡ್ತಾ ಇದ್ದಾರೆ, ಅದಾದ್ಮೇಲೆ ಮಜ್ಜಿಗೆ ಹುಳಿ ತೋರಿಸ್ತಾರಂತೆ. ಒಳ್ಳೆ ಕಾಂಬಿನೇಷನ್ ಮಾತ್ರ ಇದು. ಕಡಲೆಕಾಳು ಹುಸ್ಲಿ ಮಾಡ್ತಾ ಇದ್ದಾರೆ. ಬಾಣ್ಲಿಗೆ ಎಣ್ಣೆ ಹಾಕಾಯ್ತು, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ. ಓಕೆ, ಫ್ರೈ ಮಾಡ್ಕೊಳ್ಳಿ. ಫ್ರೈ ಕಡಲೆಕಾಳನ್ನ ನೆನೆಸಿ ಬೇಯಿಸಿ ಉಪ್ಪಾಕಿ ಬೇಯಿಸಿ ಇಟ್ಕೊಂಡ್ರೆ ರೆಡಿ ಇಟ್ಟವ್ರೆ. ಕಡಲೆಬೇಳೆ, ಉದ್ದಿನಬೇಳೆ. ಒಬ್ರೊಬ್ರು ಒಂದೊಂದ್ ತರ ಸ್ಟೈಲಲ್ಲಿ ಮಾಡ್ತಾರೆ ಇದನ್ನ, ಕಡಲೆಕಾಳು ಉಸ್ಲಿನ. ಈರುಳ್ಳಿ ಹಾಕು ಮಾಡ್ಬೋದು, ಈರುಳ್ಳಿ ಹಾಕೇನು ಮಾಡ್ಬೋದು. ಇದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ. ಕರಿಬೇವು, ಒಂದೇ ಒಂದು ಹಸಿಮೆಣಸಿನ್ಕಾಯಿ, 3 ಈರುಳ್ಳಿ ಹಾಕಿದೀನಿ ದೊಡ್ಡದು. ಅದ್ರ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಕೆಂಪಗಾಗೋವರೆಗೂ ಚೆನ್ನಾಗಿ ಈರುಳ್ಳಿನ ಆಡಿಸ್ಕೊಳ್ಳಿ. ಸ್ವಲ್ಪ ಈರುಳ್ಳಿಗೆ ಉಪ್ಪು ಹಾಕಿದ್ರೆ ಟಿಪ್ಸ್ ಅದು, ಬೇಗ ಬೇಯುತ್ತೆ, ರುಚಿನೂ ಚೆನ್ನಾಗಿರುತ್ತೆ. ಮಸಾಲೆ ಇಟ್ಕೊಳ್ಳುತ್ತೆ. ಈರುಳ್ಳಿ ಎಲ್ಲ ಚೆನ್ನಾಗಿ ಉಪ್ಪು ಹಾಕಿದ್ರೆ ರುಚಿನೂ ಜಾಸ್ತಿ, ಸ್ಮೆಲ್ ಬರಲ್ಲ ಜಾಸ್ತಿ. ಈರುಳ್ಳಿ ಬೇಗ ಕಲರ್ ಬಂದ್ಬಿಡುತ್ತೆ, ಚೆನ್ನಾಗಿರುತ್ತೆ. ಓಕೆ, ಬೆಂದಿದೆ. ನಿಮ್ಗೆ ಅದು ವಿಡಿಯೋ ಕಾಣಲ್ಲ, ಕೆಲವ್ರು ಏನ ಹಂಗೆ ಹಸಸ್ ಬಿಡ್ತೀರಾ ಅಂತ. ನೀಟಾಗಿ ಬೆಂದಿರುತ್ತದು. ನಿಮ್ಗೆ ವಿಡಿಯೋ ಅಲ್ಲಿ ಕಾಣಿಸ್ತಾ ಇರ್ಬೋದು, ಬಟ್ ನೀಟಾಗಿ ಬೆಂದಿರುತ್ತದು. ರಾತ್ರಿನೇ ಓವರ್ ನೈಟು ಕಾಳನ್ನ ನೆನೆಸಿ ಉಪ್ಪಾಕಿ 2 ಸಲ ಕೂಗ್ಸಿದೀನಿ. ಇವಾಗ ರೆಡಿ. ಓಕೆ, ನಮ್ಮ ಮನೇಲಿ ಎಲ್ಲರಿಗೂ ಫೇವ್ರೆಟ್ ಪಲ್ಯ ಅಲ್ಲ ಇದು ಉಸ್ಲಿ. ಸಾರಿ, ಉಸ್ಲಿ. ಆಮೇಲೆ ಅದಕ್ಕೂ ಬೈತಾರೆ ಜನ, ಇದ್ಯಾವ್ದು ಪಲ್ಯ ಅಂತ. ಉಸ್ಲಿ, ಕಡ್ಲೆಕಾಳು ಉಸ್ಲಿ ಅಂಡ್ ಏನೋ ಮಜ್ಜಿಗೆ ಹುಳಿ ಕಾಂಬಿನೇಷನ್. ಒಂದ್ 2 ನಿಮಿಷ ಮುಚ್ಚಿಟ್ಬಿಡ್ತೀನಿ, ಚೆನ್ನಾಗಿ ಸೆಟ್ ಆಗ್ಲಿ. ಹಾಕಿದೀನಿ. ಆಯ್ತು, ಸ್ಟವ್ ಆಫ್ ಮಾಡಿ ಇವಾಗ ಫೈನಲ್ ಡೆಕೋರೇಷನ್. ಕೊತ್ತಂಬರಿ, ತೆಂಗಿನಕಾಯಿ ಅಷ್ಟೇ. ಇಲ್ಲಿಗೆ ನಮ್ಮ ಕಡ್ಲೆಕಾಳು ಉಸ್ಲಿ ರೆಸಿಪಿ ಕ್ಲೋಸ್. ನೆಕ್ಸ್ಟ್ ಇವಾಗ ಮಜ್ಜಿಗೆ ಹುಳಿ ಮಾಡುವ. ಮಜ್ಜಿಗೆ ಹುಳಿಗೆ 3 ಇಂಗ್ರೀಡಿಯೆಂಟು: ಹುರ್ಗಡ್ಲೆ, ಮೆಣಸಿನ್ಕಾಯಿ, ಮೆಣಸು. ನೀವು ಖಾರ ಯಾವ ಥರ ತಿಂತೀರ ಆ ಥರ ತಗೊಳ್ಳಿ. ನಾನು 3 ತಗೊಂಡಿದ್ದೀನಿ. ಇವನ್ನೆಲ್ಲನೂ ಚೆನ್ನಾಗಿ ಫ್ರೈ ಮಾಡಬೇಕು, ಅಸಿಡಿಟಿ ಆಗಲ್ಲ. ಒಂದೇ 1 ಸ್ಪೂನ್ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಒಟ್ಟಿಗೆ ಹಾಕೋತೀನಿ. ಕಡಲೆಪಪ್ಪು, ಮೆಣಸು, ಹಸಿಮೆಣಸಿನ್ಕಾಯಿ. ಕಡಲೆಪಪ್ಪು ಏನಕ್ಕೆ ಹಾಕ್ತೀವಿ ಅಂದರೆ ಗಟ್ಟಿ ಬರಲಿ ಅಂತ. ವೈಟ್ ಬಂದ ತಕ್ಷಣ ಚೆನ್ನಾಗಾಗಿದೆ ಅಂತ. ಗ್ರೀನ್ ಹಸಿಮೆಣಸಿನ್ಕಾಯಿ, ಈಗ ವೈಟ್ ಹಸಿಮೆಣಸಿನ್ಕಾಯಿ ಬಿಡ್ತೀನಿ ಕಲರ್. ಮಜ್ಜಿಗೆ ಹುಳಿಗೆ ಬೂದ್ಗುಂಬಳಕಾಯಿನೇ ಬೇಕು ಅಂತ ಏನಿಲ್ಲ. ಇವಾಗ ಚೆನ್ನಾಗಿ ಕೈ ಎಟ್ಟಿಸಿದೆ, ಬರೀ 20 ರೂಪಾಯಿ 30 ರೂಪಾಯಿ ಅಷ್ಟೇ ಕೆಜಿ. ನಿಮ್ಮಲ್ಲಿ ಜನ ನೋಡ್ಕೊಂಡು ಸೌತೆಕಾಯಿ ಹೆಚ್ಕೊಳ್ಳಿ. ನಾನು ಒಂದು ದೊಡ್ಡದು ಹೆಚ್ಕೊಂಡಿದ್ದೀನಿ. ತಿರುಳೆಲ್ಲ ತುಂಬ ಎಳೆಯಾಗಿರ್ಬೇಕು ನೋಡಿ, ಎಳೆಯಾಗಿರೋದನ್ನ ತಗೊಳ್ಳಿ. ಸಿಪ್ಪೆ ತೆಗಿಬಾರ್ದು, ಗಟ್ಟಿಗಿರ್ಬೇಕು, ಬ್ಯಾಲೆನ್ಸ್ ಇರುತ್ತೆ. ಬೇಯಬೇಕಾದ್ರೆ ನಾನು ಉಪ್ಪು ಹಾಕಿ ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ. ಏನೇನು ಹಾಕ್ಬೋದು ಸೌತೆಕಾಯಿ ಬದಲು? ಸೀಮಾ ಬದನೆಕಾಯಿ ಹಾಕೋಬೋದು, ಆಮೇಲೆ ದೊಡ್ಡಿ ಪತ್ರೆ ಹಾಕೋಬೋದು. ದೊಡ್ಡಿ ಪತ್ರೆ ಅಂದರೆ ಹಾಗೆ ಒಗ್ಗರಣೆಗೆ ಹಾಗೆ ಡೈರೆಕ್ಟಾಗಿ ಹಾಕ್ಕೊಂಡು ಮಾಡೋದು, ಅದು ಬೇಯಿಸೋದೇನಿರಲ್ಲ, ತೆಳ್ಳಗಿರುತ್ತಲ್ವ. ಇದಾದರೆ ಸ್ವಲ್ಪ ಮಂದ ಇರುತ್ತೆ, ಹಾಗಾಗಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀನಿ. ಬೂದ್ಗುಂಬಳಕಾಯಿ ಹಾಕ್ಬೋದು, ಬೆಂಡೆಕಾಯಿ ಹಾಕ್ಬೋದು,
ಏನು ಅದಕ್ಕೆ ಮ್ಯಾಚ್ ಅನ್ಸುತ್ತೋ ಅದನ್ನ ಹಾಕಿ. ಓಕೆ, ಸೊ ಇವಾಗ ರುಬ್ಕೋಬೇಕು. ರುಬ್ಬಕ್ಕೆ ಕಾಯಿ, ಶುಂಠಿ, ಕರಿಬೇವು ಇಷ್ಟೇ. ಯಾಕಂದ್ರೆ ನಾವು ಒನ್ ಟೈಮು ಮಾಡ್ತಾ ಇರೋದ್ರಿಂದ ತೆಂಗಿನಕಾಯಿನೂ ಕಡಿಮೆ ಹಾಕೋಬೇಕು. ಸ್ವಲ್ಪ ಇದು ರುಬ್ಬಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೋತೀನಿ ಈಗ. ಇವಾಗ ಹುರ್ಕೊಂಡಿದ್ದು ಕಡಲೆಪಪ್ಪು, ಹಸಿಮೆಣಸಿನ್ಕಾಯಿ, ಶುಂಠಿ, ಕರಿಬೇವು, ಕೊತ್ತಂಬರಿ, ತೆಂಗಿನಕಾಯಿ, 3 ಮೆಣಸಿನ್ಕಾಯಿನ ನಾನು ರುಬ್ಕೊಂಡಿದ್ನ ಹುರ್ಕೊಂಡಿದ್ನ ಈಗ 1 ಮೆಣಸಿನ್ಕಾಯಿ ಎತ್ತಿಟ್ಕೊಂತ ಇದೀನಿ. ಏನಕ್ಕೆ ಅಂತ ಆಮೇಲೆ ಹೇಳ್ತೀನಿ. ಓಕೆ, ಸೊ ಇವಾಗ ಇದಿಷ್ಟು ಹಾಕಿ ರುಬ್ಕೊಳ್ಳಿ. ಎಲ್ಲ ಹಾಕಿ ಇದನ್ನೆಲ್ಲ ಹಾಕ್ಬಿಟ್ಟು ರುಬ್ಕೊಳ್ಳಿ. ದ ಮೇನ್ ಇಂಗ್ರೀಡಿಯೆಂಟ್ ಮೊಸರು. ಇದನ್ನ ಮಿಸ್ ಮಾಡಂಗಿಲ್ಲ. ಪುಟಾಣಿ ಗ್ಲಾಸಲ್ಲಿ ಮೊಸರು ಹಾಕೊಳ್ಳಿ. ಅರ್ಧ ಹಾಕೋತ ಅರ್ಧ. ರುಬ್ಬಕ್ಕೆ ಮೊಸರು ಹಾಕ್ಬೇಕು. ಚೂರೇ ಚೂರು, ಅದರಲ್ಲಿ ಅರ್ಧ ಅಷ್ಟೇ. ಸ್ವಲ್ಪ ಉಪ್ಪು ಇದನ್ನ ಹಾಕಿ ರುಬ್ಕೊಳ್ಳಿ. ನೋಡ್ಕೊಂಡು ನೀರ್ ಹಾಕೊಂಡು ನೀಟಾಗಿ ನುಣ್ಣಕ್ಕೆ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ಒಗ್ಗರಣೆಗೆ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ ರುಬ್ಕೊಂಡಿದ್ದಾಗಿದ ತಕ್ಷಣ ಒಗ್ಗರಣೆ ಹಾಕ್ಬೇಕು. ಸೊ ಇದನ್ನೆಲ್ಲ ಹಾಕಿ ಒಂಚೂರು ಫ್ರೈ ಮಾಡ್ಕೊಳ್ಳಿ. ಇದು ಹಾಕ್ತಾ ಇದ್ದಂಗೆ ಸ್ವಲ್ಪ ಕರಿಬೇವು, 1 ಸ್ಪೂನ್ ಜೀರಿಗೆ, 1 ಫುಲ್ ಸ್ಪೂನ್ ಜೀರಿಗೆ ಹಾಕಿ, ಇಂಗು, ಆಮೇಲೆ ಇಂಗು 1/4 ಸ್ಪೂನ್ ಅಷ್ಟೇ. 1/4 ಸ್ಪೂನ್ ಇಂಗು ಬೇಕು. ಹಿಂಗೆ ಹಾಕಿದ್ರೆ ಮೆಣಸಿನ್ಕಾಯಿ ನಾನು ಅವೆಲ್ಲ ಒಂದು ಎತ್ತಿಟ್ಟಿದ್ದೆ, 2 ರುಬ್ಬಿದ್ದೆ. ಇದಕ್ಕೆ ಹಾಕ್ಬೇಕು ಒಗ್ಗರಣೆ. ಖಾರ ಬೇಕು ಅಂದವ್ರು ಅದಕ್ಕೆ ಇಸಕ್ಬಿಟ್ಟು ಅದನ್ನ ಊಟಕ್ಕೆ ಹಾಕೊಂಡು ತಿಂದ್ರೆ ಸಖತ್ ಟೇಸ್ಟ್ ಇರುತ್ತೆ. ಅದಕ್ಕೆ ಅದನ್ನ ಒಂದು ಎಕ್ಸ್ಟ್ರಾ ಹಾಕಿದ್ದೀನಿ. ಖಾರ ಬೇಕಾದವ್ರಿಗೆ ಹಾಕೊಂಡು ತಿನ್ನೋದು. ಅದನ್ನ ಮೆಣಸಿನ್ಕಾಯಿ ಕಿವುಚ್ಬಿಟ್ಟು ಊಟ ಮಾಡ್ಬೋದು. ಸೊ ಇದಾಗ್ತಾ ಇದ್ದಂಗೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಸೌತೆಕಾಯಿ, ಅಥವಾ ನಿಮ್ಗೆ ಏನ್ ತರಕಾರಿ ಬೇಕು ಅನ್ಸುತ್ತೋ ಅದನ್ನ ಹಾಕೊಳ್ಳಿ. ಈಗ ರುಬ್ಕೊಂಡಿದ್ದು ಹಾಕೊಂಡು ಚೆನ್ನಾಗಿ ಕುದಿಸ್ಬೇಕು. ಇವಾಗ ಉಪ್ಪು ಹಾಕ್ಬಿಟ್ಟು ಕುದಿಸೋದಷ್ಟೇ. ಎಸ್, ಇಷ್ಟೇ ಸಾಕು. ಕೆಲವ್ರು ಯಾವ ತರ ಮಾಡ್ತಾರೆ ಅಂದ್ರೆ ಮೊಸರನ್ನ ರುಬ್ಬಕ್ ಹಾಕಲ್ಲ, ತಣ್ಣಗಾದ್ಮೇಲೆ ಹಾಕೋತಾರೆ. ನಾನು ನೋಡಿ ಅರ್ಧ ಹಾಕಿದ್ದೀನಿ, ಅರ್ಧ ಇಟ್ಟಿದ್ದೀನಿ. ಈ ಅರ್ಧನ ಮಜ್ಜಿಗೆ ಹುಳಿ ಚೆನ್ನಾಗಿ ಕುದ್ದಿ ಎಲ್ಲ ಹಾಕಿ ತಣ್ಣಗಾದ್ಮೇಲೆ ಹಾಕಿ ಇನ್ನೂ ಸೂಪರ್ ಟೇಸ್ಟ್ ಇರುತ್ತೆ. ನೀವು ಬಿಸಿ ಬಿಸಿಯಲ್ಲಿ ಹಾಕ್ಬೇಡಿ, ಮೊಸರು ಒಡಕು ಬರುತ್ತೆ. ನೀವು ಫುಲ್ಲು ತಣ್ಣಗಾದ್ಮೇಲೆ ಆ ಮೊಸರನ್ನ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ತಣ್ಣಗಾಗೋ ತನಕ ವೇಟ್ ಮಾಡಿ, ಊಟದ ಟೈಮಲ್ಲಿ ಅದ್ರ ಮೇಲೆ ಮೊಸರು ಹಾಕೊಂಡ್ರೆ ಆಯ್ತು. ಸೊ ಇವಾಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು, ಉಪ್ಪು ಹಾಕಿದೆ, ಉಪ್ಪು ಆಯ್ತು, ಕೊತ್ತಂಬರಿ ಸೊಪ್ಪು, ಅರ್ಶಿನ ಎಲ್ಲ ಏನಿಲ್ಲ ಇದಕ್ಕೆ. ಅರಿಶಿನ ಹಾಕ್ಲೇಬಾರ್ದು, ಕಲರ್ ಚೇಂಜ್ ಆಗ್ಬಿಡುತ್ತೆ. ವೈಟೇ ಬರ್ಬೇಕು, ವೈಟ್, ಗ್ರೀನಿಶ್ ವೈಟ್. ಓಕೆ, ಇವಾಗ ಇದು ಒಂದು 5 ನಿಮಿಷ ಚೆನ್ನಾಗಿ ಕುದಿಸಿ ಊಟಕ್ಕೆ ಕೂತಾಗ ಅದಕ್ಕೆ ಮೊಸರು ಮಿಕ್ಸ್ ಮಾಡ್ತಾರೆ. ಅವಾಗ ಟೇಸ್ಟ್ ಹೇಳ್ತೀನಿ ಹೆಂಗಿದೆ ಅಂತ. ಲುಕಿಂಗ್ ಸೋ ಗುಡ್. ನೋಡಿ, ಕಡಲೆಕಾಳು ಹುಸ್ಲಿ, ಹಪ್ಳ, ಉಪ್ಪೆಣಸಿನ್ಕಾಯಿ, ಅನ್ನ, ಮಜ್ಜಿಗೆ ಹುಳಿ. ನನಗೆ ಊಟ ಬಡಿಸ್ಬೇಕಾದ್ರೆ ಅಮ್ಮ ಇದಕ್ಕೆ ಮೊಸರು ಮಿಕ್ಸ್ ಮಾಡಿದ್ದಾರೆ. ತಣ್ಣಗಾದ್ಮೇಲೆ ಮಾಡಿ, ಇಲ್ಲಾಂದರೆ ಈ ಥರ ಬರುತ್ತೆ. ಇಲ್ಲಾಂದರೆ ಒಡಕೊಡಕ್ಕೆ ಬಂದುಬಿಟ್ರೆ ನಿಮಗೆ ಚೆನ್ನಾಗೇ ಇರಲ್ಲ ಟೇಸ್ಟು. ಪೂರ್ತಿ ತಣ್ಣಗಾದ್ಮೇಲೆ ನಿಮಗೆ ಮೊಸರು ಎಷ್ಟು ಬೇಕೋ ಅಷ್ಟನ್ನ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಲುಕಿಂಗ್ ಸೋ ಗುಡ್ ಗಾಯ್ಸ್. ಈಗ ಟೇಸ್ಟ್ ಮಾಡೋಣ ಬನ್ನಿ ಗಾಯ್ಸ್. ನಾನು ತಲೆ ಬಾಚ್ಕೊಳ್ಳಲ್ಲ. ನಮ್ಮಮ್ಮ ವೀಡಿಯೋ ಮಾಡೋಕ್ಕಿಂತ ಮುಂಚೆ ತಲೆ ಬಾಚ್ಕೊ ಅಂತ ನಾನು ತಲೆ ಬಾಚ್ಕೊಳ್ಳೋ. ನಾನು ಇರೋದೇ ಹೇಗೆ ಹಿಂಗೆ ಅನ್ಕೋಬೇಕು ಅಷ್ಟೇ. ತಿನ್ನೋಣ. ತುಂಬಾ ಚೆನ್ನಾಗಿ ಡೈಜೆಷನ್ ಆಗುತ್ತೆ. ಮಸಾಲೆ ಐಟಮ್ ಮಾಡಿದಾಗ ಈ ತರ ಮಾಡ್ಕೊಂಡು ತಿಂದ್ರೆ. ಆಹಾ, ಜೀರಿಗೆ, ಸಾಸಿವೆ ಮಜ್ಜ ಕೊಡುತ್ತೆ. ಆಹಾ, ಖಾರ ಮುಂದೆ ಇದೆ. ಖಾರ ಮುಂದೆ ಹಾಕ್ಬಿಟ್ರ ಮಾಮ. ಯಾಕೋ ಇತ್ತೀಚೆಗೆ ಸ್ವಲ್ಪ ಖಾರ ಜಾಸ್ತಿ ಹೊಡಿತಾವ್ರೆ. ಬೇಕಾದ್ರೆ ಮೊಸರು ಹಾಕೋಬೋದು, ಇವಾಗಲೂ ಬೇಕಾದ್ರೆ ತಣಿಸ್ಕೋಬೇಕಾದ್ರೆ. ಬೌ, ನೀನು ಹಿಂಗೆ ಖಾರ ಮಾಡ್ತಾ ಇದ್ರೆ ನಾಳೆ ಬೆಳಗ್ಗೆ ಉರಿತದೆ ಗೈಸ್. ಖಾರ ತಿಂದ್ರೆ ಸಮರ್ ಮೊಸರು ಹಾಕೊಳ್ಳಿ, ಪರವಾಗಿಲ್ಲ. ಖಾರ ಜಾಸ್ತಿ ಆದರೆ ಅದ್ರ ಮೇಲೆ ಮೊಸರು ಹಾಕೊಳ್ಳಿ ಅಷ್ಟೇ. ಉಪ್ಪೆಣಸಿನ್ಕಾಯಿ, ಹಪ್ಪಳ, ನಮ್ಮನೇಲಿ ಮಜ್ಜಿಗೆ ಹುಳಿ ಎಲ್ಲರಿಗೂ ಇಷ್ಟ. ಸಮ್ಮರ್ಗೆ ಬೆಸ್ಟ್ ಫುಡ್ಡು. ತಣ್ಣಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಹೊಟ್ಟೆ ತುಂಬ ತಿನ್ಬೋದು.
ಜಾಲಿಯಾಗಿರುತ್ತೆ. ಟ್ರೈ ಮಾಡಿ. ನಾನೊಂದು ಐಡಿಯಾ ಕೊಡ್ತೀನಿ ಹೆಂಗೆ ತಿನ್ನಬೇಕು ಅಂತ. ಕೆಲವ್ರಿಗೆ ಇಷ್ಟ ಆಗ್ಬೋದು, ಇಷ್ಟ ಆಗದೆ ಇರ್ಬೋದು. ಉದ್ದಿನ ಹಪ್ಪಳ ತೊಗೊಳ್ಳಿ, ಬೇರೆ ಹಪ್ಪಳ ತೊಗೊಬೇಡಿ ಆಯಿತಾ. ಹಿಂಗೆ ಚೆನ್ನಾಗಿ ಪುಡಿ ಮಾಡಿ ಆಯಿತಾ, ಹಿಂಗೆ ಎತ್ಕೊಳ್ಳಿ, ತಿನ್ನಿ. ತಗೊಳ್ತಾ ಕೇರಳ ಅವ್ರು ಹಿಂಗೆ ತಿರ್ರ ಹಪ್ಪಳ ಪುಡಿ ಮಾಡ್ಕೊಂಡು ನನ್ನ ಜೊತೆ ತಿಂತಾರೆ. ನೀವು ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಚೆನ್ನಾಗಿರುತ್ತೆ, ಬಟ್ ಉದ್ದಿನ ಹಪ್ಪಳನೇ ಬೇಕು, ಬೇರೆ ಹಪ್ಪಳ ಮ್ಯಾಚ್ ಆಗಲ್ಲ. ಬೂದ್ಗುಂಬಳಕಾಯಿ ಹಾಕಿದ್ರೆ ಸೌತೆಕಾಯಿಗಿಂತ ನೆಕ್ಸ್ಟ್ ಲೆವೆಲಲ್ಲಿ ಟೇಸ್ಟ್ ಇರುತ್ತೆ. ಆ್ಯಕ್ಚುಲಿ ಸಕ್ಕತ್ತಾಗಿರುತ್ತೆ ಬೂದ್ಗುಂಬಳಕಾಯಿ ಹಾಕಿದ್ರೆ ನೀವು. ಇವಾಗ ಓಕೆ ಇಲ್ಲ, ಸೌತೆಕಾಯಿ ಮಾಡಿದ್ದಾರೆ. ಕಾಳು ಉಸ್ಲಿ ತಿನ್ನೋಣ. ಸಕ್ಕತ್ತಾಗಿದೆ, ಮಜಾ ಇದೆ. ನಮ್ದೇ ತಿನ್ಬೇಕು. ನೀವು ಟ್ರೈ ಮಾಡಿ. ನಾವು ಮಾಡೋ ರೆಸಿಪೀಸ್ ಎಲ್ಲ ತುಂಬ ಜನ ಟ್ರೈ ಮಾಡ್ತಾ ಇರ್ತೀರಾ, ಕಮೆಂಟ್ ಆಗ್ತಾ ಇರ್ತೀರಾ, ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಬೇರೆ ಬೇರೆ ವಿಡಿಯೋಗಳು ಮಾಡಬೇಕು, ಹೊಸ ರೆಸಿಪಿ ಅಂತ ನಾವೇನು ಏನು ಡೀಪಾಗಿ ತುಂಬ ಪ್ರೊಫೆಷ್ನಲ್ ಆಗೆಲ್ಲ ನಾವೇನು ಮಾಡ್ತಾ ಇಲ್ಲ. ನಮ್ಮಮ್ಮ ಏನು ಮಾಡ್ತಾರೆ ದಿನನಿತ್ಯ ನಾವೇನು ತಿಂತೀವಿ ಅದನ್ನು ನಿಮಗೆ ಶೋಕೇಸ್ ಮಾಡ್ತಾ ಇರೋದು ಅಷ್ಟೇ. ಅಂದರೆ ಒಬ್ರೊಬ್ಬರ ಮನೇಲಿ ಒಂಥರ ರೆಸಿಪೀಸ್ ಇರುತ್ತಲ್ವ. ಇವಾಗ ಯಾರೋ ರೀಲ್ಸಲ್ಲಿ ನೋಡ್ತೀವಿ, ಇನ್ನೊಂದು ಯೂಟ್ಯೂಬಲ್ಲಿ ನೋಡ್ತೀವಿ, ಓಕೆ ಟ್ರೈ ಮಾಡೋಣ ಅಂತ ಅದೇ ಮಾಡ್ತಿರ್ತೀವಿ. ಬಟ್ ಅವರು ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡ್ತಾರೆ ಅಷ್ಟೇ. ನಮ್ಮ ಸ್ಟೈಲ್ ನಾವು ಹೆಂಗೆ ಮಾಡ್ತಿದ್ದೀವಿ, ನಾವು ಹೆಂಗೆ ತಿಂತೀವಿ ಅದನ್ನು ನಿಮಗೆ ತೋರಿಸ್ತಾ ಇರೋದು ನ್ಯಾಚುರಲ್ ಆಗಿ, ಅದು ಫಿಲ್ಟರ್ ಇಲ್ದಂಗೆ. ಸೊ ಹೋಪ್ ನಮ್ಮ ಕಾಂಟೆಂಟ್ನ ನೀವು ಎಂಜಾಯ್ ಮಾಡ್ತೀರಾ ಅಂತ ಅನ್ಕೋತೀನಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಗಾಯ್ಸ್. ಇಷ್ಟೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಿ, ಇಷ್ಟೆಲ್ಲ ಪ್ರೀತಿ ಕೊಡ್ತಾ ಇದ್ದೀರಾ. ಎಷ್ಟೋ ಕಷ್ಟದಲ್ಲಿದ್ದಾಗಲೂ ವೀಡಿಯೋಸ್ನ ಮಾಡಿದ್ದೀನಿ, ಚೆನ್ನಾಗಿದ್ದಾಗೂ ವೀಡಿಯೋಸ್ ಮಾಡ್ತಾ ಇರ್ತೀನಿ, ಎಂಟರ್ಟೈನ್ ಮಾಡ್ತಾ ಇರ್ತೀವಿ ನಿಮ್ಮನ್ನು, ನಮ್ಮ ಫುಲ್ ಫ್ಯಾಮಿಲಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ. ಆ್ಯಂಡ್ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಪಯಣ ವಿತ್ ಸ್ವಾತಿ ಅಂತ ಹೇಳಿ ನನ್ನ ಇನ್ಸ್ಟಾಗ್ರಾಮು. ಆ್ಯಂಡ್ ಅಮ್ಮಂದು ಆರ್ತಿ ಆರ್ ರಾವ್ ಅಂತ ಹೇಳಿಬಿಟ್ಟು ಇನ್ಸ್ಟಾಗ್ರಾಮಲ್ಲಿದೆ. ನಮ್ಮ ಬೆಕ್ಕದು ಪೂರ್ತಿ ವೀಡಿಯೋಸಲ್ಲಿ ಹೋಗ್ತಾ ಇರುತ್ತೆ. ಆ್ಯಂಡ್ ನನ್ನ ಒಂದು ರೈಡಿಂಗ್ ಆಗಿರ್ಬೋದು, ನನ್ನ ಒಂದು ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಪ್ರತಿಯೊಂದು ಅಲ್ಲಿ ಶೇರ್ ಆಗ್ತಾ ಇರುತ್ತೆ, ಎಂಟರ್ಟೈನ್ ಮಾಡ್ತಾ ಇರ್ತೀವಿ. ಅಲ್ಲೂ ನಮ್ಮನ್ನು ಚೆಕ್ಔಟ್ ಮಾಡಿ, ಫಾಲೋ ಮಾಡಿ. ನಮ್ಮ ಫೇಸ್ಬುಕ್ನ ಚೆಕ್ಔಟ್ ಮಾಡಿ, ಸ್ವಾತಿ ಆರ್ ಅಂತ ಇದೆ. ಎಲ್ಲ ಕಡೆ ಫುಲ್ಲು ಬಿಜಿ ನಾನು, ಎಲ್ಲ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ನಾನು ಒಬ್ಬಳೇ ನೋಡ್ಕೊಡೋದು. ಡಾಕ್ಟರ್ ಡಯಟ್ ಎಲ್ಲ ಮಾಡಬೇಡ, ಚೆನ್ನಾಗಿ ತಿನ್ನು ಅಂತ ಹೇಳೋರು ನನಗೆ. ನನ್ನ ಬಾಡಿ ಶಕ್ತಿ ಇಲ್ವಂತೆ, ಡಾಕ್ಟರ್ ಹೇಳೋರೆ ಚೆನ್ನಾಗಿ ತಿನ್ಬೇಕಂತೆ. ನಮ್ಮಮ್ಮ ನೋಡಿ ಬಗ್ಗಿ ಬಗ್ಗಿ ನೋಡ್ತಾರೆ, ಸ್ವಲ್ಪ ಸೈಡ್ ಫೋಕಸ್ಸೇ ಮಾಡ್ತಿಲ್ಲ ಕ್ಯಾಮ್ರಾಗ, ಅದಕ್ಕೆ ಎಲ್ಲಿ ತೋರಿಸ್ತಾ ಇದೀಯಾ, ಎಲ್ಲಿ ತೋರಿಸ್ತಾ ಇದೀಯಾ. ಚೆನ್ನಾಗಿ ತಿನ್ನೋಕಲ್ಲ, ಅದಕ್ಕೆ ತಿನ್ಬೇಕು ವಾಯ್ಸ್. ಇವಾಗ ನೀವು ನೋಡಿ ಆರೋಗ್ಯವಾಗಿರೋ ತಿನ್ಬೇಕು, ಹೆಲ್ದಿ ತಿನ್ಬೇಕು, ಮನೆ ಊಟ ತಿನ್ಬೇಕು, ಏನು ಬೇಕೋ ತಿನ್ಬೋದು ಅಂತ. ಮನೆ ಊಟ ಬೇಸಿಕಲಿ ಜಂಕ್ ಫುಡ್ ಕಟ್ ಡೌನ್ ಮಾಡಿದಷ್ಟು ಒಳ್ಳೇದು ಅಷ್ಟೇ. ಜಂಕ್ ಫುಡ್ ತಿನ್ನೋದೇ ಇಲ್ಲ. ಇನ್ನ ಎಮ್ಮೆ ಸ್ವಲ್ಪ ಸೈಡ್ ಬಂದು ಮಾತಾಡು. ಇರ್ಲಿ ಇರ್ಲಿ, ಹತ್ರಕ್ಕೆ ಬಾ. ಇರ್ಲಿ, ನೀನ್ ಬುಳ್ಳೆ ಮಾತ್ರ ಹಿಂಗೆ ಕಾಣಿಸ್ತಾ ಇದೆ. ಇಲ್ಲ ಇಲ್ಲ, ಹಪ್ಳ ಅಡ್ಡ ತಿನ್ಕೊ. ಮುದ್ದೆಗೂ ತುಂಬಾ ಚೆನ್ನಾಗಿರುತ್ತೆ. ಮುದ್ದೆನೂ ಚೆನ್ನಾಗಿರುತ್ತೆ, ಮುದ್ದೆ ತಿನ್ಬೇಕು, ತುಂಬ ದಿನ ಆಯ್ತು. ಓಕೆ ಟ್ರೈ ಮಾಡಿ, ಕಮೆಂಟಲ್ಲಿ ತಿಳಿಸಿ. ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ. ಬಾಯ್.